ಕರ್ಕೊಂಡ್ ಬಾರೆ, ಹೀಗಿರು ಕಾಯ್ತಾ ಇದ್ದಾರೆ. ರೀ, ನಾವು ರೆಡಿ, ತಿಂಡಿನೂ ರೆಡಿ ಇದೆ. ಟೈಮ್ ಇದ್ರೆ. ಬೇಡ ಕಣೆ, ಅಳಿಯಂದ್ರು ನೆನ್ನೆನೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಊಟ ತಿಂಡಿ ಎಲ್ಲ ಹೋಟೆಲ್ಲೇ ಅಂತ. ಅದೇನೋ ನಮಗೆ ಸರ್ಪ್ರೈಸ್ ಕೊಡ್ತಾರಂತೆ, ಅದೇನು ಅಂತ ನೋಡ್ಬೇಕು. ನಾವು ಕೊಡಕ್ಕಿನ ಮುಂಚೆ ನೀವೇ ಕೊಟ್ರೆ ವಾಸಿ. ಎಂತ ಮಾತಾಡಿ ಅಂದ್ರೆ, ಕೊಡೋರು ನೀವು ಅಂದ್ಮೇಲೆ ನಾವು ಹೇಗೆ ಹೇಳಕ್ಕಾಗತ್ತೆ? ಅದನ್ನ ಈಗಾಗಲೇ ಅನುಭವಿಸ್ತಿರೋರು ನೀವಲ್ವೇ? ನಾವೇನು ಅನುಭವಿಸ್ತಾ ಇದ್ದೀವಿ? ಓಹೋ, ಗೊತ್ತಾಯ್ತು ಬಿಡಿ. ನಿಮ್ ಜೊತೆ ಬಾಂಧವ್ಯ ಬೆಳೆಸ್ತಾ ಇದೀವಿ ಅನ್ನೋ ಸಂತೋಷನ ನಾವು ಅನುಭವಿಸ್ತಾ ಇದೀವಿ. ಇದು ನಮ್ಮ ಪಾಲ್ಗೆ ಹೆಮ್ಮೆನೆ. ಅದಕ್ಕೆ ಸೆಕೆಂಡ್ ಹ್ಯಾಂಡ್ ಹೆಣ್ಣನ್ನ ನನ್ನ ಮಗನ ಕಟ್ಟಬೇಕು ಅಂತ ಹೊರಟಿದ್ರ ಸ್ವಾಮಿ? ಏಯ್, ತು ಬಿಡ್ತು ಅನ್ನಿ. ನನ್ನ ಮಗಳು ಬೆಂಕಿ. ಅದನ್ನೇ ರೀ ನಾನು ಹೇಳ್ತಾ ಇರೋದು. ನಿಮ್ ಮಗಳಿಗೆ ಯಾರೋ ಬೆಂಕಿ ಹಚ್ಚಿದ್ದಾರೆ. ಆ ಸುಟ್ಟೋಗಿರೋ ಕರ್ಕಲ್ನ ನಾನು ಕಟ್ಕೋಬೇಕಾ? ನೋಡಪ್ಪ, ಮಾತು ನಯವಾಗಿ ಬರಲಿ. ನಾಲಿಗೆ ಇದೆ ಅಂತ ಏನೇನೋ ಮಾತಾಡಿ ನಮ್ ಗೀತನ ಮೇಲೆ ಆ ಥರ ಎಲ್ಲ ಹೇಳ್ಬೇಡಪ್ಪ. ಅದನ್ನೇ ತಾಯಿ ನಾನು ಹೇಳ್ತಾ ಇರೋದು. ನಿಮ್ಮ ಮಗಳು ಮೈ ಇದೆ ಅಂತ ಯಾರ್ಯಾರದ್ದೋ ದಾಳಿನ ಶುಭ ಅಂತ ಸ್ವೀಕಾರ ಮಾಡಬಾರ್ದು ಅಲ್ವಾ? ಸಾಕು, ತಪ್ಪಿರ್ರಿ. ಮರ್ಯಾದಸ್ತರು ಅಂತ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಬಾಯಿ ಬಂದಂಗೆಲ್ಲ ಮಾತಾಡ್ತೀರಾ? ನನ್ನ ಮಗಳು ಏನ್ ಅನ್ಕೊಂಡ್ರಿ? ನೆರಳು ಕಂಡ್ರೆ ದೂರ ಹೋಗ್ತಾಳೆ. ಹೊಸ್ಲು ದಾಟಿದ್ರೆ ತಲೆ ಬಗ್ಗಿಸ್ಕೊಂಡು ಹೋಗ್ತಾಳೆ, ತಲೆ ಬಗ್ಗಿಸ್ಕೊಂಡು ಬರ್ತಾಳೆ. ಬೀದಿಗೆ ಹೋಗ್ತಿದ್ದಂಗೆ ಯಾರನ್ನ ಗೆಸ್ಟ್ ಹೌಸ್ ಕರೆದ್ರೆ ತಲೆ ಎತ್ಕೊಂಡು ಹೋಗ್ತಾಳೆ. ಆಮೇಲೆ ಕವರ್ನಲ್ಲಿ ಕಾಸಿಸ್ಕೊಂಡ್ ಬರ್ತಾಳೆ, ಇಲ್ಲಿ ಬಂದು ಮನೆ ಬೆಳಗ್ತಾಳೆ ಅಲ್ವಾ? ನಾಲ್ಗೆ ಮೇಲೆ ನನ್ನ ಮಾತು ಬಂದ್ರು ಹಲ್ಲು ಉದುರಿಸ್ಬಿಡ್ತೀನಿ.
ನಾನು ನನ್ನ ಮಕ್ಕಳನ್ನ ಶಿಸ್ತೇ ಬೆಳೆಸಿದ್ದೀನಿ ಕಣಯ್ಯ. ಅಮ್ಮ, ಹಾ ವಿಜಿ, ನಗ್ತಾ ಇದೆಯಲ್ಲಮ್ಮ. ಏನೇ ಆದ್ರೂ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ಅನ್ನೋ ರೂಲ್ ನಿನಗ್ ಮಾತ್ರ ಅಲ್ಲ, ನನಗೂ ಅಪ್ಲೈ ಆಗುತ್ತೆ. ಅಲ್ಲಮ್ಮ, ಅದು ಮಾಮ ಹೇಳ್ದ ನೀನು ಅದು ವಿಡಿಯೋ ನೋಡ್ದೆ ಅಂತ. ಹಾ, ನೋಡ್ದೆ. ಅಮ್ಮ, ಅದರಲ್ಲಿ ಮುಗ್ದೋಗಿರೋ ವಿಷಯದ ಬಗ್ಗೆ ಈಗ ಯಾಕೆ ಮಾತುಕತೆ? ಅಲ್ಲಮ್ಮ, ಆ ವಿಷಯ ನನಗ್ ಬೇಕಾಗಿಲ್ಲ. ನಿನ್ ಸಿಟ್ಟು ತೀರ್ತು ತಾನೆ? ಸೇಡ್ ಮುಗೀತು ತಾನೆ? ಅಥವಾ ಇನ್ನೂ ಏನಾದ್ರೂ ಬಾಕಿ ಇದೆಯಾ? ಇಲ್ಲಮ್ಮ. ಅಲ್ಲ, ಮತ್ತೆ ಗೀತಾ ಹಿಂದೆ ಹೋಗ್ಬೇಕು, ಅವಳಿಗೆ ಕಾಟ ಕೊಡ್ಬೇಕು, ಹಾಗೆ ಹೀಗೆ ಅಂತ ಏನಾದ್ರೂ ಅನ್ನಿಸ್ತಾ ಇದೆಯಾ? ಇಲ್ಲಮ್ಮ, ಇನ್ನೇನು ಬಾಕಿ ಇಲ್ಲ, ಎಲ್ಲ ಮುಗೀತು. ಒಳ್ಳೇದಾಯ್ತು. ಚೂರು ಪಾರು ಬಾಕಿ ಇದ್ರೇನೆ ತೊಂದ್ರೆ. ಎಲ್ಲ ಮುಗ್ದು ಹೋದ್ರೇನೆ ಮನ್ಸಿಗೆ ನಿರಾಳ ಅಲ್ವಾ? ಹೌದಮ್ಮ. ಆಯ್ತು ಬಿಡು, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ತಿಂಡಿ ಆಗ್ಬಿಡುತ್ತೆ. ಇವತ್ತು ಅಪ್ಪನೂ ಮನೇಲಿದ್ದಾರೆ, ಎಲ್ರೂ ಸೇರಿ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡೋಣ. ಓಕೆ? ಏನಮ್ಮ ನೀನು ವಿಡಿಯೋ ನೋಡಿದ್ಯಾ? ಈಗ ನಾನು ಬೈತ್ಯಾ ಅಂದ್ಕೊಂಡಿದ್ದೆ, ಆದ್ರೆ ಬಿಡೋ ವಿಜಿ, ನೀನ್ ಹೀಗೆಲ್ಲ ಮಾಡೋನಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಪಾಪ, ನಿನ್ ಜಾತಕದಲ್ಲಿರೋ ಗಂಡಾಂತರ ನಿನ್ ಕೈಲಿ ಹೀಗೆಲ್ಲ ಮಾಡಿಸ್ತಾ ಇದೆ. ಇದು ನಿನ್ ತಪ್ಪಲ್ಲ. ಅದಕ್ಕೆ ಪರಿಹಾರ ನಿನ್ನನ್ನು ಬೈದ್ ತಿದ್ದೋದಲ್ಲ, ನಿನ್ನ ಗಂಡಾಂತರನ ಒದ್ದು ಓಡಿಸೋದು. ಅದಕ್ಕೆ ಪರಿಹಾರ ನಿನ್ನ ಮದುವೆ. ಅದಕ್ಕೆ ಅಲ್ವಾ ನಾನು ಆತರ ಬೀಳ್ತಾ ಇರೋದು. ಹೋಗು, ಫ್ರೆಶ್ ಆಗ್ ಬಾ. ಆಗಿರೋದು ಹೆಣ್ಣುವೆ ಇರ್ಬೋದ್ರಿ, ಮುಟ್ಟಕ್ ಬಂದ್ರೆ ತಟ್ಟು ಬರೋ ಗಟ್ಟಿ ಧೈರ್ಯ ಇದೆ. ಒಂದ್ ವೇಳೆ ಎಡವಟ್ಟು ಎದುರಾಯ್ತು ಅನ್ಕೋ, ಅಲ್ಲೇ ಕೊಂದು ಬರ್ತಾರೆ ವಿನಃ ಎಡವು ಬರಲ್ಲ. ಗರ್ಸ್ ಬಿದ್ದಿರೋದನ್ನು ನೋಡೇ ನಾವಿಲ್ಲಿ ತನಕ ಬಂದಿದ್ದೀವಿ. BP ಶ್ರೀನಿವಾಸ್, ಕ್ಯಾರೆಕ್ಟರ್ ಹಾಳಾಗಿರೋ ನಿಮ್ಮ ಮಗಳನ್ನ ನನ್ನ ಮಗನ ಗಂಟು ಹಾಕಿ ಕೈ ತೊಳ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀರಾ ನೀವು? ಅದಕ್ಕೆ ಎಂಗೇಜ್ಮೆಂಟ್ ಬೇಡ ಅಂತ ಹೆಣ್ಣು ನೋಡಕ್ ಬಂದಾಗೆ ತಾಂಬೂಲ ಬದಲಾಯಿಸ್ಕೊಂಡ್ರಿ. ಅದಕ್ಕೆ ಅಷ್ಟು ಬೇಗ ಮದುವೆ ಮುಗಿಸ್ಬೇಕು ಅನ್ನೋ ಆತರ ಅಲ್ವಾ ನಿಮಗೆ? ಒಟ್ನಲ್ಲಿ ನಿಮ್ಮ ಮಗಳ ಗೀತನ್ನ ನನಗ್ ಗಂಟಾಕಕ್ ನೋಡ್ತೀರಲ್ಲ. ಕೆಟ್ಟು ಹಾಳಾಗಿರೋಳಿಗೆ ಬದುಕು ಕೊಟ್ಟು ಉದ್ಧಾರ ಮಾಡ್ಬೇಕು ಅನ್ಕೊಂಡಿರೋ ಗಂಡು ನಾನಲ್ಲ, ತಿಳ್ಕೊಳ್ಳಿ. ಏಯ್, ಏನೋ ಮಾತಾಡ್ತೀಯ?
ನನ್ನ ಮಗಳ ಬಗ್ಗೆ ಮಾತಾಡ್ತೀಯ? ನಿನ್ನ ಇಲ್ಲೇ ಕೊಂದು ಹೂತಾಕ್ಬಿಡ್ತೀನಿ. ಗೊತ್ತಿಡ್ದು ನನ್ನ ಬಾಯಿ ಮುಚ್ಚಕ್ ಬರ್ಬೇಡಿ. ಇದು ನಾನ್ ಮಾತಾಡ್ತಿರೋದಲ್ಲ, ಇಡೀ ಸಮಾಜನೇ ಮಾತಾಡ್ತಾ ಇರೋದು. ನಿಮ್ ಮಗಳು ಗೀತಾ ಕೆಟ್ಟಿದ್ದಾಳೆ, ಕೆಟ್ಟ ನಿಂತಿದ್ದಾಳೆ, ಹಾಳಾಗಿದ್ದಾಳೆ, ಶೀಲ ಕಳ್ಕೊಂಡಿದ್ದಾಳೆ. ಮುಚ್ಚ ಬಾಯಿ. ನನ್ನ ಮಗಳು ಶೀಲದ ಬಗ್ಗೆ ಮಾತಾಡ್ತೀಯ? ಅದಕ್ಕೆ ನಿನ್ನ ಹತ್ರ ಏನೋ ಇದೆ ಸಾಕ್ಷಿ? ಸಾಕ್ಷಿ ಬೇಕಾ? ಸಾಕ್ಷಿ? ಅಯ್ಯೋ, ನಿಮ್ ಯೋಗ್ಯತೆಗೆಷ್ಟು? ಇದಕ್ಕಿಂತ ಸಾಕ್ಷಿ ಬೇಕೇನ್ರಿ ನಿಮ್ಗೆ? ಎಚ್ಚರ ಎಚ್ಚರ ಎಚ್ಚರ, ಮರ್ಯಾದೆಗೆ ಬಾಯ್ ಬಾಯ್ ಹೇಳಿ ಕಾಸಿನ ಕವರ್ ತಗೊಂಡು ಕಂಡವರಿಗೆ ಹಾಯ್ ಹಾಯ್ ಹೇಳೋ ಇಂಥವರಿಂದ ಎಚ್ಚರ. ಎಚ್ಚರ ಹೆತ್ತವರೇ, ಇದು ನೀವು ಬೆಳೆಸಿದ ನಿಮ್ಮ ಮಕ್ಕಳಾಟ. ರಾಸಲೀಲೆಗಾಗಿ ಗೆಸ್ಟ್ ಹೌಸ್ಗೆ ಹೋಗುತ್ತಿರುವ ಬೆಸ್ಟ್ ಹುಡುಗಿಯ ಡೀಸೆಂಟ್ ಅವತಾರ. ಕದ್ದು ಮುಚ್ಚಿ ನಡೆಯುವ ಕಳ್ಳಾಟದ ಕುಚ್ಚು ಕುಚ್ಚು ಕಹಾನಿ. ಮೇಲ್ನೋಟಕ್ಕೆ ಅಮಾಯಕಿ, ಒಳಗಿನಾಟಕ್ಕೆ ರಸಿಕನ ನಾಯಕಿ. ಇದು ಪ್ಯಾರ್ ಕಹಾನಿ. ಎಚ್ಚರ ಎಚ್ಚರ ಎಚ್ಚರ.